ಜಿಲ್ಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ಆದ್ರೆ ರೆಡಿಯಾಗಿದ್ದ 2 ವರ್ಷ ಕಳೆದರೂ ಕೂಡ ಉದ್ಘಾಟನೆ ಭಾಗ್ಯ ಮಾತ್ರ ಇದು ಕಂಡಿಲ್ಲ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಉದ್ಘಾಟನೆಯಾಗದ ವಾಟರ್ ಪಾರ್ಕ್ 2 ವರ್ಷವಾದರೂ ಹೇಳೋರಿಲ್ಲ ಕೇಳೋರಿಲ್ಲ. ನೀವು ನೋಡ್ತಾ ಇರುವಂತಹ ದೃಶ್ಯಗಳು ಬಿಸಿಲೆನಾಡು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿಲಿರುವಂತಹ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್. ಇದು ಸಂಪೂರ್ಣ ರೆಡಿಯಾಗಿ 2 ವರ್ಷಗಳೇ ಕಳೆದು ಹೋಗಿವೆ. ಆದರೆ ಉದ್ಘಾಟನೆ ಭಾಗ್ಯ ಮಾತ್ರ ಕಂಡಿಲ್ಲ. ಕೃಷ್ಣ ಭಾಗ್ಯ ಜಲ ನಿಗಮದಿಂದ ವಾಟರ್ ಪಾರ್ಕ್ ನಿರ್ಮಾಣ ಮಾಡಲಾಗ್ತಾ ಇದ್ದು 2-3 ಬಾರಿ ಉದ್ಘಾಟನೆಗೆ ದಿನಾಂಕ ನಿಗದಿಯಾಗಿ ರದ್ದಾಗಿದೆ. ಸುಮಾರು 2.5 ಎಕರೆ ಪ್ರದೇಶದಲ್ಲಿ ವಾಟರ್ ಪಾರ್ಕ್ ನಿರ್ಮಾಣಕ್ಕೆ 9.45 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ನಲ್ಲಿ ಸೌಲಭ್ಯಗಳನ್ನು ನೋಡೋದಾದ್ರೆ 9 ಮೀಟರ್ ಎತ್ತರದಿಂದ ನೀರಿನೊಂದಿಗೆ ಜಾರುವಂತಹ 150 ಮೀಟರ್ ಉದ್ದದ ಸೈಡಿಂಗ್, 6 ಮೀಟರ್ ಎತ್ತರದ 90 ಮೀಟರ್ ಉದ್ದದ ಸೈಡಿಂಗ್ಗಳಿವೆ. ಚಿಕ್ಕ ಮಕ್ಕಳಿಗೆ, ಕುಟುಂಬದವರಿಗೆ, ಪುರುಷರಿಗೆ, ಮಹಿಳೆಯರಿಗೆ ಹೀಗೆ 5 ವಿಭಾಗಗಳಲ್ಲಿ ಸೈಡ್ಗಳಿವೆ. ಜಲಕ್ರೀಡೆಗಳ ಮೈದಾನ, ರೈನ್, ವೇವ್ ಫಾಂಡ್, ಲೇಜಿ ರಿವರ್, ವಾಟರ್ ಫೈಡ್ಗಳಿವೆ. ನಾನಾ ಆಕಾರ ಎತ್ತರದ ಸೂಡ್ಗಳಿಂದ ನೀರಿನಲ್ಲಿ ಬೀಳುವುದು ಎಲ್ಲವೂ ಕೂಡ ರೆಡಿಯಾಗಿದೆ. ಆದಷ್ಟು ಬೇಗ ಉದ್ಘಾಟನೆ ಮಾಡಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇತ್ತೀಚೆಗೆ ಕೃಷ್ಣ ಭಾಗ್ಯ ಜಲ ನಿಗಮದ ವತಿಯಿಂದ ಆಲ್ಮಟ್ಟಿ ಜಲಾಶಯದ ಎಡಬದಿಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿ 2 ವರ್ಷಗಳ ಗಚ್ಚಿದ್ರು ಕೂಡ ಇನ್ನೂವರೆಗೆ ಲೋಕಾರ್ಪಣೆ ಆಗದೇ ಇರೋದ್ರಿಂದ ಈಗ ಉಪಯೋಗ ಮಾಡ್ತಾ ಇದ್ರೆ ಅವನತಿ ಬಾಳಿಕೆಗೆ ಹೆಚ್ಚು ದಿನ ಬರ್ತಾವು. ಅವುಗಳನ್ನು ಬಳಸದೇ ಇದ್ರೆ ಏನದಲ್ಲ ಅವು ತುಕ್ಕು ಹಿಡಿಯುವಂತ ಸಾಧ್ಯತೆಗಳು ಬಹಳ ಅದಾವು. ಈ ನಿಟ್ಟಿನಲ್ಲಿ ಸರ್ಕಾರ ಅದನ್ನ ಕ್ರಮ ಕೈಗೊಳ್ಳಬೇಕು. ಅದು ಲೋಕಾರ್ಪಣೆ ಮಾಡೋದ್ರಿಂದ ಈ ಬಂದಂತ ಜನರಿಗೆ ಬಹಳ ನಿರಾಶೆ ಆಗ್ತದ. ವಿಜಯಪುರ ಜಿಲ್ಲೆಯ ಜನತೆ ವಾಟರ್ ಪಾರ್ಕ್ ನೋಡಲು ಕರ್ನಾಟಕ ರಾಜ್ಯ ಉತ್ತರ ಕರ್ನಾಟಕದ ಆ ಜಿಲ್ಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ಆದ್ರೆ ರೆಡಿಯಾಗಿದ್ದ 2 ವರ್ಷ ಕಳೆದರೂ ಕೂಡ ಉದ್ಘಾಟನೆ ಭಾಗ್ಯ ಮಾತ್ರ ಇದು ಕಂಡಿಲ್ಲ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಉದ್ಘಾಟನೆಯಾಗದ ವಾಟರ್ ಪಾರ್ಕ್ 2 ವರ್ಷವಾದರೂ ಹೇಳೋರಿಲ್ಲ ಕೇಳೋರಿಲ್ಲ. ನೀವು ನೋಡ್ತಾ ಇರುವಂತಹ ದೃಶ್ಯಗಳು ಬಿಸಿಲೆನಾಡು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿಲಿರುವಂತಹ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್. ಇದು ಸಂಪೂರ್ಣ ರೆಡಿಯಾಗಿ 2 ವರ್ಷಗಳೇ ಕಳೆದು ಹೋಗಿವೆ. ಆದರೆ ಉದ್ಘಾಟನೆ ಭಾಗ್ಯ ಮಾತ್ರ ಕಂಡಿಲ್ಲ. ಕೃಷ್ಣ ಭಾಗ್ಯ ಜಲ ನಿಗಮದಿಂದ ವಾಟರ್ ಪಾರ್ಕ್ ನಿರ್ಮಾಣ ಮಾಡಲಾಗ್ತಾ ಇದ್ದು 2-3 ಬಾರಿ ಉದ್ಘಾಟನೆಗೆ ದಿನಾಂಕ ನಿಗದಿಯಾಗಿ ರದ್ದಾಗಿದೆ. ಸುಮಾರು 2.5 ಎಕರೆ ಪ್ರದೇಶದಲ್ಲಿ ವಾಟರ್ ಪಾರ್ಕ್ ನಿರ್ಮಾಣಕ್ಕೆ 9.45 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ನಲ್ಲಿ ಸೌಲಭ್ಯಗಳನ್ನು ನೋಡೋದಾದ್ರೆ 9 ಮೀಟರ್ ಎತ್ತರದಿಂದ ನೀರಿನೊಂದಿಗೆ ಜಾರುವಂತಹ 150 ಮೀಟರ್ ಉದ್ದದ ಸೈಡಿಂಗ್, 6 ಮೀಟರ್ ಎತ್ತರದ 90 ಮೀಟರ್ ಉದ್ದದ ಸೈಡಿಂಗ್ಗಳಿವೆ. ಚಿಕ್ಕ ಮಕ್ಕಳಿಗೆ, ಕುಟುಂಬದವರಿಗೆ, ಪುರುಷರಿಗೆ, ಮಹಿಳೆಯರಿಗೆ ಹೀಗೆ 5 ವಿಭಾಗಗಳಲ್ಲಿ ಸೈಡ್ಗಳಿವೆ. ಜಲಕ್ರೀಡೆಗಳ ಮೈದಾನ, ರೈನ್, ವೇವ್ ಫಾಂಡ್, ಲೇಜಿ ರಿವರ್, ವಾಟರ್ ಫೈಡ್ಗಳಿವೆ. ನಾನಾ ಆಕಾರ ಎತ್ತರದ ಸೂಡ್ಗಳಿಂದ ನೀರಿನಲ್ಲಿ ಬೀಳುವುದು ಎಲ್ಲವೂ ಕೂಡ ರೆಡಿಯಾಗಿದೆ. ಆದಷ್ಟು ಬೇಗ ಉದ್ಘಾಟನೆ ಮಾಡಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇತ್ತೀಚೆಗೆ ಕೃಷ್ಣ ಭಾಗ್ಯ ಜಲ ನಿಗಮದ ವತಿಯಿಂದ ಆಲ್ಮಟ್ಟಿ ಜಲಾಶಯದ ಎಡಬದಿಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿ 2 ವರ್ಷಗಳ ಗಚ್ಚಿದ್ರು ಕೂಡ ಇನ್ನೂವರೆಗೆ ಲೋಕಾರ್ಪಣೆ ಆಗದೇ ಇರೋದ್ರಿಂದ ಈಗ ಉಪಯೋಗ ಮಾಡ್ತಾ ಇದ್ರೆ ಅವನತಿ ಬಾಳಿಕೆಗೆ ಹೆಚ್ಚು ದಿನ ಬರ್ತಾವು. ಅವುಗಳನ್ನು ಬಳಸದೇ ಇದ್ರೆ ಏನದಲ್ಲ ಅವು ತುಕ್ಕು ಹಿಡಿಯುವಂತ ಸಾಧ್ಯತೆಗಳು ಬಹಳ ಅದಾವು. ಈ ನಿಟ್ಟಿನಲ್ಲಿ ಸರ್ಕಾರ ಅದನ್ನ ಕ್ರಮ ಕೈಗೊಳ್ಳಬೇಕು. ಅದು ಲೋಕಾರ್ಪಣೆ ಮಾಡೋದ್ರಿಂದ ಈ ಬಂದಂತ ಜನರಿಗೆ ಬಹಳ ನಿರಾಶೆ ಆಗ್ತದ. ವಿಜಯಪುರ ಜಿಲ್ಲೆಯ ಜನತೆ ವಾಟರ್ ಪಾರ್ಕ್ ನೋಡಲು ಕರ್ನಾಟಕ ರಾಜ್ಯ ಉತ್ತರ ಕರ್ನಾಟಕದ ಆ ಜಿಲ್ಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ಆದ್ರೆ ರೆಡಿಯಾಗಿದ್ದ 2 ವರ್ಷ ಕಳೆದರೂ ಕೂಡ ಉದ್ಘಾಟನೆ ಭಾಗ್ಯ ಮಾತ್ರ ಇದು ಕಂಡಿಲ್ಲ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಉದ್ಘಾಟನೆಯಾಗದ ವಾಟರ್ ಪಾರ್ಕ್ 2 ವರ್ಷವಾದರೂ ಹೇಳೋರಿಲ್ಲ ಕೇಳೋರಿಲ್ಲ. ನೀವು ನೋಡ್ತಾ ಇರುವಂತಹ ದೃಶ್ಯಗಳು ಬಿಸಿಲೆನಾಡು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿಲಿರುವಂತಹ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್. ಇದು ಸಂಪೂರ್ಣ ರೆಡಿಯಾಗಿ 2 ವರ್ಷಗಳೇ ಕಳೆದು ಹೋಗಿವೆ. ಆದರೆ ಉದ್ಘಾಟನೆ ಭಾಗ್ಯ ಮಾತ್ರ ಕಂಡಿಲ್ಲ. ಕೃಷ್ಣ ಭಾಗ್ಯ ಜಲ ನಿಗಮದಿಂದ ವಾಟರ್ ಪಾರ್ಕ್ ನಿರ್ಮಾಣ ಮಾಡಲಾಗ್ತಾ ಇದ್ದು 2-3 ಬಾರಿ ಉದ್ಘಾಟನೆಗೆ ದಿನಾಂಕ ನಿಗದಿಯಾಗಿ ರದ್ದಾಗಿದೆ.
ಸುಮಾರು 2.5 ಎಕರೆ ಪ್ರದೇಶದಲ್ಲಿ ವಾಟರ್ ಪಾರ್ಕ್ ನಿರ್ಮಾಣಕ್ಕೆ 9.45 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ನಲ್ಲಿ ಸೌಲಭ್ಯಗಳನ್ನ ನೋಡೋದಾದ್ರೆ 9 ಮೀಟರ್ ಎತ್ತರದಿಂದ ನೀರಿನೊಂದಿಗೆ ಜಾರುವಂತಹ 150 ಮೀಟರ್ ಉದ್ದದ ಸೈಡಿಂಗ್, 6 ಮೀಟರ್ ಎತ್ತರದ 90 ಮೀಟರ್ ಉದ್ದದ ಸೈಡಿಂಗ್ಗಳಿವೆ. ಚಿಕ್ಕ ಮಕ್ಕಳಿಗೆ, ಕುಟುಂಬದವರಿಗೆ, ಪುರುಷರಿಗೆ, ಮಹಿಳೆಯರಿಗೆ ಹೀಗೆ 5 ವಿಭಾಗಗಳಲ್ಲಿ ಸೈಡ್ಗಳಿವೆ. ಜಲಕ್ರೀಡೆಗಳ ಮೈದಾನ, ರೈನ್, ವೇವ್ ಫಾಂಡ್, ಲೇಜಿ ರಿವರ್, ವಾಟರ್ ಫೈಡ್ಗಳಿವೆ. ನಾನಾ ಆಕಾರ ಎತ್ತರದ ಸೂಡ್ಗಳಿಂದ ನೀರಿನಲ್ಲಿ ಬೀಳುವುದು ಎಲ್ಲವೂ ಕೂಡ ರೆಡಿಯಾಗಿದೆ. ಆದಷ್ಟು ಬೇಗ ಉದ್ಘಾಟನೆ ಮಾಡಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇತ್ತೀಚೆಗೆ ಕೃಷ್ಣಾ ಭಾಗ್ಯ ಜಲ ನಿಗಮದ ವತಿಯಿಂದ ಆಲ್ಮಟ್ಟಿ ಜಲಾಶಯದ ಎಡಬದಿಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿ 2 ವರ್ಷಗಳ ಗಚ್ಚಿದ್ರು ಕೂಡ ಇನ್ನೂವರೆಗೆ ಲೋಕಾರ್ಪಣೆ ಆಗದೇ ಇರೋದ್ರಿಂದ ಈಗ ಉಪಯೋಗ ಮಾಡ್ತಾ ಇದ್ರೆ ಅವೇನತಿ ಬಾಳಿಕೆಗೆ ಹೆಚ್ಚು ದಿನ ಬರ್ತಾವು. ಅವುಗಳನ್ನು ಬಳಸದೇ ಇದ್ರೆ ಏನದಲ್ಲ ಅವು ತುಕ್ಕು ಹಿಡಿಯುವಂತ ಸಾಧ್ಯತೆಗಳು ಬಹಳ ಅದಾವು. ಈ ನಿಟ್ಟಿನಲ್ಲಿ ಸರ್ಕಾರ ಅದನ್ನ ಕ್ರಮ ಕೈಗೊಳ್ಳಬೇಕು. ಅದು ಲೋಕಾರ್ಪಣೆ ಮಾಡೋದ್ರಿಂದ ಈ ಬಂದಂತ ಜನರಿಗೆ ಬಹಳ ಅಂದ್ರೆ ಬಹಳ ನಿರಾಶೆ ಆಗ್ತದ. ವಿಜಯಪುರ ಜಿಲ್ಲೆಯ ಜನತೆ ವಾಟರ್ ಪಾರ್ಕ್ ನೋಡಲು ಕರ್ನಾಟಕ ರಾಜ್ಯ ಉತ್ತರ ಕರ್ನಾಟಕದ ಆ ಜಿಲ್ಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ಆದ್ರೆ ರೆಡಿಯಾಗಿದ್ದ 2 ವರ್ಷ ಕಳೆದರೂ ಕೂಡ ಉದ್ಘಾಟನೆ ಭಾಗ್ಯ ಮಾತ್ರ ಇದು ಕಂಡಿಲ್ಲ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಉದ್ಘಾಟನೆಯಾಗದ ವಾಟರ್ ಪಾರ್ಕ್ 2 ವರ್ಷವಾದರೂ ಹೇಳೋರಿಲ್ಲ, ಕೇಳೋರಿಲ್ಲ. ನೀವು ನೋಡ್ತಾ ಇರುವಂತಹ ದೃಶ್ಯಗಳು ಬಿಸಿಲೆನಾಡು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿಲಿರುವಂತಹ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್. ಇದು ಸಂಪೂರ್ಣ ರೆಡಿಯಾಗಿ 2 ವರ್ಷಗಳೇ ಕಳೆದು ಹೋಗಿವೆ. ಆದರೆ ಉದ್ಘಾಟನೆ ಭಾಗ್ಯ ಮಾತ್ರ ಕಂಡಿಲ್ಲ. ಕೃಷ್ಣ ಭಾಗ್ಯ ಜಲ ನಿಗಮದಿಂದ ವಾಟರ್ ಪಾರ್ಕ್ ನಿರ್ಮಾಣ ಮಾಡಲಾಗ್ತಾ ಇದ್ದು 2-3 ಬಾರಿ ಉದ್ಘಾಟನೆಗೆ ದಿನಾಂಕ ನಿಗದಿಯಾಗಿ ರದ್ದಾಗಿದೆ. ಸುಮಾರು 2.5 ಎಕರೆ ಪ್ರದೇಶದಲ್ಲಿ ವಾಟರ್ ಪಾರ್ಕ್ ನಿರ್ಮಾಣಕ್ಕೆ 9.45 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ನಲ್ಲಿ ಸೌಲಭ್ಯಗಳನ್ನ ನೋಡೋದಾದ್ರೆ 9 ಮೀಟರ್ ಎತ್ತರದಿಂದ ನೀರಿನೊಂದಿಗೆ ಜಾರುವಂತಹ 150 ಮೀಟರ್ ಉದ್ದದ ಸೈಡಿಂಗ್, 6 ಮೀಟರ್ ಎತ್ತರದ 90 ಮೀಟರ್ ಉದ್ದದ ಸೈಡಿಂಗ್ಗಳಿವೆ. ಚಿಕ್ಕ ಮಕ್ಕಳಿಗೆ, ಕುಟುಂಬದವರಿಗೆ, ಪುರುಷರಿಗೆ, ಮಹಿಳೆಯರಿಗೆ ಹೀಗೆ 5 ವಿಭಾಗಗಳಲ್ಲಿ ಸೈಡ್ಗಳಿವೆ. ಜಲಕ್ರೀಡೆಗಳ ಮೈದಾನ, ರೈನ್, ವೇವ್ ಫಾಂಡ್, ಲೇಜಿ ರಿವರ್, ವಾಟರ್ ಫೈಡ್ಗಳಿವೆ. ನಾನಾ ಆಕಾರ ಎತ್ತರದ ಸೂಡ್ಗಳಿಂದ ನೀರಿನಲ್ಲಿ ಬೀಳುವುದು ಎಲ್ಲವೂ ಕೂಡ ರೆಡಿಯಾಗಿದೆ. ಆದಷ್ಟು ಬೇಗ ಉದ್ಘಾಟನೆ ಮಾಡಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇತ್ತೀಚೆಗೆ ಕೃಷ್ಣಾ ಭಾಗ್ಯ ಜಲ ನಿಗಮದ ವತಿಯಿಂದ ಆಲ್ಮಟ್ಟಿ ಜಲಾಶಯದ ಎಡಬದಿಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿ 2 ವರ್ಷಗಳ ಗಚ್ಚಿದ್ರು ಕೂಡ ಇನ್ನೂವರೆಗೆ ಲೋಕಾರ್ಪಣೆ ಆಗದೇ ಇರೋದ್ರಿಂದ ಈಗ ಉಪಯೋಗ ಮಾಡ್ತಾ ಇದ್ರೆ ಅವೇನತಿ ಬಾಳಿಕೆಗೆ ಹೆಚ್ಚು ದಿನ ಬರ್ತಾವು. ಅವುಗಳನ್ನು ಬಳಸದೇ ಇದ್ರೆ ಏನದಲ್ಲ ಅವು ತುಕ್ಕು ಹಿಡಿಯುವಂತ ಸಾಧ್ಯತೆಗಳು ಬಹಳ ಅದಾವು. ಈ ನಿಟ್ಟಿನಲ್ಲಿ ಸರ್ಕಾರ ಅದನ್ನ ಕ್ರಮ ಕೈಗೊಳ್ಳಬೇಕು. ಅದು ಲೋಕಾರ್ಪಣೆ ಮಾಡೋದ್ರಿಂದ ಈ ಬಂದಂತ ಜನರಿಗೆ ಬಹಳ ಅಂದ್ರೆ ಬಹಳ ನಿರಾಶೆ ಆಗ್ತದ. ವಿಜಯಪುರ ಜಿಲ್ಲೆಯ ಜನತೆ ವಾಟರ್ ಪಾರ್ಕ್ ನೋಡಲು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಸ್ಥಳಗಳಿಗೆ